ದಯವಿಟ್ಟು ಒಂದು ದೊಡ್ಡ ಚಪ್ಪಾಳೆ ಅವರಿಗೆ ಬೀಳ್ಕೊಡುಗೆ ಮಾಡಬೇಕು ಪ್ರಸಿದ್ಧಿಯಾಗಿ ತಮ್ಮಲ್ಲಿ ಮನೆಯನ್ನು ಮಾಡ್ತಾರೆ. ಮತ್ತೊಂದು ಬನ್ನಿ, ಒಬ್ಬ ಎಲ್ಲರೂ ತುಂಬ ಸೊಗಸಾಗಿ ಹಾಡು ಹೇಳ್ತಾ ಇದ್ರು, ಸಾಕಷ್ಟು ವಚನಗಳನ್ನು ಮತ್ತು ದೈವಗೀತೆಗಳನ್ನು ಆಡ್ತಾ ಇದ್ರು. ಕೊನೆಯ ಒಂದು ಅವಕಾಶ ಕೂಡ ಮುಕ್ತಾಯಗೊಳಿಸ್ತಾರೆ. ಆತ್ಮೀಯವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೀನಿ. ವೀರಶೈವ ಲಿಂಗಾಯತ ಸಮಾಜದ ಮತ್ತೋರ್ವ ಮುಖಂಡರಾಗಿರುವಂತಹ ಶ್ರೀ ಎಚ್ ಜಗದ್ಗುರುಗಳನ್ನ ಹಾಗೆ ಅನುಭವ ಮಂಟಪದ ಮೂಲಕ ವೀರಶೈವ ಲಿಂಗಾಯತರ ವಿಚಾರಧಾರೆಗಳನ್ನ ಜಗತ್ತಿಗೆ ಸಾರಿದ ಶಿವಶರಣ ಶಿವಸಂಕಲ್ಪ ಒಕ್ಕೂಟದ ಉದ್ಘಾಟನಾ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿರುವ ಹುಬ್ಬಳ್ಳಿಯ 3000 ಮಠದ ಜಗದ್ಗುರುಗಳ ಪಾದಧೂಳಿಯನ್ನ ವಿಭೂತಿ ಸ್ವರೂಪದಲ್ಲಿ ಹಣೆಗೆ ಧರಿಸುತ್ತಾ ಇಂದಿನ ಎಲ್ಲರನ್ನು ಒಗ್ಗೂಡಿಸುವ ಇಂತಹ ಒಂದು ಶಿವಸಂಕಲ್ಪ ವೀರಶೈವ ಲಿಂಗಾಯತ ವೇದಿಕೆ ಒಕ್ಕೂಟದ ಪರಮ ಪೂಜ್ಯ ಜಗದ್ಗುರುಗಳಾದಂತಹ ಶ್ರೀಮದ್ ಪ್ರಣವ ಸ್ವರೂಪ ಶ್ರೀ 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 ಜಗದ್ಗುರು ಗುರುಸಿದ್ಧ ರಾಜಯೋಗೀಂದ್ರ ಸ್ವಾಮಿಗಳಿಗೆ ವಿಶೇಷವಾದಂತಹ ದಿನ. ಧರ್ಮವನ್ನ ಒಗ್ಗಟ್ಟಾಗಿ ಉಳಿಸಿ ಬೆಳೆಸುವಂತಹ ನಿಟ್ಟಿನಲ್ಲಿ ಸಮಾನ ಮನಸ್ಕರು ಸೇರಿ ಕಟ್ಟಿರುವಂತಹ ಒಕ್ಕೂಟವೇ ಶಿವಸಂಕಲ್ಪ. ಒಕ್ಕೂಟದ ಪದಾಧಿಕಾರಿಗಳಿಗೆ ಶಿವಮೊಗ್ಗದ ಎಲ್ಲ ಜನತೆಗೆ ಹೃತ್ಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತ. ಜೊತೆಗೆ ಇಂದು ಜನವರಿ 12 ಸ್ವಾಮಿ ವಿವೇಕಾನಂದರ ಜನ್ಮ ಜಯಂತಿ. ನಾನು ನಂದಿನಿ ಸಾಗರ, ಇಲ್ಲಿನ ಕಾರ್ಯಕ್ರಮದ ನಿರೂಪಕಿ. ಆತ್ಮೀಯ ಸಮಾಜ ಬಾಂಧವರೇ, ಇಂದು ನಾವೆಲ್ಲರೂ ಕೂಡ ಭಕ್ತಿ ಶ್ರದ್ಧೆ ಹಿಂದೆ ಸಮಾಜದ ಜನರನ್ನ ಗುರುತಿಸುವಂತಹ ನಿಟ್ಟಿನಲ್ಲಿ ನಾವು ಮಾಡುವ ಕಾಯಕದಿಂದ ವಿವಿಧ ಜಾತಿಗಳಾಗಿ ಗುರುತಿಸಲ್ಪಟ್ಟು ಅದೇ ಸಾಮಾಜಿಕ ಹಾಗೂ ರಾಜಕೀಯ ಕ್ಷೇತ್ರದಲ್ಲಿ ಅತ್ಯಂತ ಪ್ರಭಾವಿ ಗಣ್ಯರನ್ನ ಹೊಂದಿರುವಂತಹ ಸಮುದಾಯ ನಮ್ದಾಗಿದೆ. ಆದ್ರೆ ಜಾತಿ ಉಪಜಾತಿ ಪಂಗಡ ಉಪಪಂಗಡೇವೆ. ಈ ನಿಟ್ಟಿನಲ್ಲಿ ಭೇದ ಭಾವವನ್ನ ತೊರೆದು ಎಲ್ಲರನ್ನ ಒಗ್ಗೂಡಿಸಿ ವೀರಶೈವರು ಲಿಂಗಾಯತರು ಎಲ್ಲರೂ ಕಟ್ಟಿರುವ ಒಕ್ಕೂಟವೇ ಶಿವಸಂಕಲ್ಪ ವೀರಶೈವ ಲಿಂಗಾಯತ ಒಕ್ಕೂಟ. ಶಿವಸಂಕಲ್ಪವು ಕಳೆದ 4 ತಿಂಗಳ ಅಕ್ಟೋಬರ್ 14ಕ್ಕೆ 2025ರಂದು ಶುಭಮಂಗಳ ಸಮುದಾಯ ಭವನದಲ್ಲಿ ನಡೆಸಲಾಗಿತ್ತು. ಒಕ್ಕೂಟದ ಧ್ಯೇಯೋದ್ದೇಶಗಳನ್ನ ಒಕ್ಕೂಟದ ಸಮಾಜ ಉದ್ಘಾಟನಾ ಸಮಾರಂಭವು ಇಂದು ಶಿವಮೊಗ್ಗದಲ್ಲಿ ನೆರವೇರ್ತಾ ಇದೆ. ಇಂದಿನ ಕಾರ್ಯಕ್ರಮವನ್ನ ವೇದಘೋಷದೊಂದಿಗೆ ಪ್ರಾರಂಭಿಸೋಣ. ವೇದಘೋಷವನ್ನ ನೆರವೇರಿಸಿಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಈ ದಿನ ಶಿವಸಂಕಲ್ಪ ವೀರಶೈವ ಲಿಂಗಾಯತ ಒಕ್ಕೂಟ ಏನಿದೆ ಅಂತಕ್ಕಂಥ ವಿಷಯ ಇನ್ನು ಯಾರಿಗೂ ಸಹ ಪೂರ್ಣ ಪ್ರಮಾಣದಲ್ಲಿ ಅರ್ಥ ಆಗ್ತಾ ಇಲ್ಲ. ಸಮಾಜದಲ್ಲಿ ಒಂದು ಗೊಂದಲ ಸೃಷ್ಟಿಯಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ವಿ. ಬಸವೇಶ್ವರ ವೀರಶೈವ ಸಮಾಜ ಇದೆ, ಅಖಿಲ ಭಾರತ ವೀರಶೈವ ಮಹಾಸಭಾ ಇದೆ, ಹಲವಾರು 45 ಸಂಘ ಸಂಸ್ಥೆಗಳು ಶಿವಮೊಗ್ಗ ನಗರದಲ್ಲಿದ್ದಾವೆ. ಇದೇನಿದು ಮತ್ತೊಂದು ಹೊಸ ಸಂಘ ಹುಟ್ಟುಕೊಳ್ತು ಅಂತಕ್ಕಂಥ ಚಿಂತನೆಗಳು ಬಹಳ ಆಗಿದ್ದಾವೆ. ಈ ಚಿಂತನೆಗಳು ನಿಜಕ್ಕೂ ಆಗ್ಬೇಕಾದಿದ್ದೆ. ಇಡೀ ನಮ್ಮ ಬಸವೇಶ್ವರ ವೀರಶೈವ ಸಮಾಜ, ಈ ಲಿಂಗಾಯತ ಸಮಾಜ ಶಿವಮೊಗ್ಗದಲ್ಲಿ ನಾವು ಅಂದಾಜಿನ ಮೇಲೆ ಈಗ ಈವರೆಗೆ ನಾವು ಹೇಳ್ತಾ ಬರ್ತಾ ಇದೀವಿ 45ರಿಂದ 50 ಸಾವಿರ ಜನಸಂಖ್ಯೆ ನಾವು ಇವತ್ತು ಹೇಳ್ತಾ ಇದೀವಿ. 45ರಿಂದ 50 ಸಾವಿರ ಜನಸಂಖ್ಯೆ ಇದ್ರು ನಾವು 50 ಸಾವಿರ ಜನಸಂಖ್ಯೆಗಳನ್ನ ಒಂದೆರಡು ಸಂಘಗಳು ಒಬ್ಬ ವ್ಯಕ್ತಿಗಳು ಮುಟ್ಲಿಕ್ಕೆ ಆಗುವುದಿಲ್ಲ. ಶಿವಮೊಗ್ಗ ನಗರ ಬಹಳ ವೇಗವಾಗಿ ಬೆಳೆದಿದೆ. ಹೀಗಾಗಿ ಸಮಾಜ ಒಗ್ಗಟ್ಟನ್ನ ಮಾಡುವ ನಿಟ್ಟಿನಲ್ಲಿ ಎಷ್ಟು ಸಂಘಗಳಾದ್ರೆ ಏನ್ರಿ, ಎಷ್ಟು ಒಗ್ಗಟ್ಟಾದ್ರೆ ಏನ್ರಿ, 10 ಜನ ಆಗಲಿ 50 ಜನ ಆಗಲಿ ಇನ್ನೂ 5 ಸಂಘಗಳು ಹುಟ್ಟಿದ್ರು ಸಹ ಚಿಂತೆ ಇಲ್ಲ. ಯಾಕಂದ್ರೆ ಇದು ಒಂದು ಒಳ್ಳೆ ಬೆಳವಣಿಗೆ ಅಂತೇಳಿ ನಾವೆಲ್ಲ ಭಾವಿಸ್ಬೇಕಾಗಿದೆ.
ಸಮಾಜ ಒಗ್ಗೂಡ್ತಾ ಇದೆಯಲ್ಲ, ಎಲ್ಲರೂ ಒಂದಾಗ್ತಾ ಇದಾರಲ್ಲ, ಅದಕ್ಕೆ ನಾವೆಲ್ಲ ಹೆಮ್ಮೆ ಪಡ್ತಕ್ಕಂಥ ವಿಚಾರ. ಹಾಗೆ ಯಾಕೆ ಈ ಸಂಘ ಹುಡಿತು ಪ್ರಾಸ್ತಾವಿಕವಾಗಿ ನನಗೆ ಮಾತಾಡಿ ಅಂತ ಹೇಳಿದ್ರು. ನಾವೆಲ್ಲ ಹಲವಾರು ವಿದ್ಯಮಾನಗಳನ್ನ ಗಮನಿಸ್ತಾ ಬಂದಂತ ಯುವಕರ ಪಡೆ ನಮ್ದೊಂದು. ಶಿವಮೊಗ್ಗ ನಗರದಲ್ಲಿ ಆಗಿರ್ಬೋದು, ನಡೀತಕ್ಕಂಥ ಜಾತಿ ಗಣತೆ ಆಗಿರ್ಬೋದು, ಅದರೊಳಗೆ ಹಲವಾರು ಒಬ್ಬೊಬ್ಬ ಸ್ವಾಮೀಜಿಗಳು ಒಂದೊಂದು ಹೇಳಿಕೆಗಳು, ಒಬ್ಬೊಬ್ಬ ರಾಜಕಾರಣಿಗಳು ಒಂದೊಂದು ಹೇಳಿಕೆಗಳು, ಹೀಗೆ ಹಲವಾರು ಹೇಳಿಕೆಗಳನ್ನು ಕೊಡ್ತಾ ಇಡೀ ನಮ್ಮ ಸಮಾಜವನ್ನ ಗೊಂದಲಕ್ಕೆ ಈಡನ್ನು ಮಾಡಿರ್ತಕ್ಕಂಥದ್ದನ್ನು ನಾವೆಲ್ಲ ಗಮನಿಸಿದ್ದೀವಿ. ಆ ಸಂದರ್ಭದಲ್ಲಿ ಹಿರಿಯರ ಮಾರ್ಗದರ್ಶನದಲ್ಲಿ ಕುತ್ಕೊಂಡು ಒಂದು ಚರ್ಚೆ ಮಾಡಿದಾಗ, ಇಲ್ಲ ಈ ರೀತಿ ಆದ್ರೆ ನಮ್ಮ ಸಮಾಜಕ್ಕೆ ತೊಂದರೆ ಆಗುತ್ತೆ, ನಿಸ್ವಾರ್ಥವಾಗಿರ್ತಕ್ಕಂಥ ಒಂದಿಷ್ಟು ಯುವಕರ ತಂಡವನ್ನು ಕಟ್ಟಿಕೊಂಡು ಸಮಾಜಕ್ಕೆ ಅರಿವನ್ನು ಮೂಡಿಸ್ತಕ್ಕಂಥ ಒಂದು ಸಣ್ಣ ಕೆಲಸಗಳನ್ನ ನಾವು ಮಾಡಬೇಕು ಅಂತೇಳಿ ಆಲೋಚನೆ ಮಾಡಿ ನಾವೆಲ್ಲ ಒಂದಿಷ್ಟು ಸಮಾನ ಮನಸ್ಕರು, ವಿಶ್ವಾಸ ಆಗಿರ್ಬೋದು, ನಮ್ಮ ಸೋಮಣ್ಣರಾಗಿರ್ಬೋದು, ಶ್ರೀಕಾಂತ್ ಆಗಿರ್ಬೋದು, ರುದ್ರಯ್ಯ ಶಾಸ್ತ್ರಿ, ಹೀಗೆ ಹಲವಾರು ಜನ, ಮೊದಲೊಂದು 10-15 ಜನ ನಾವು ಸೇರ್ಕೊಂಡು ಇಂಥ ಒಂದು ಸಂಘ ಕಟ್ಟೋಣ, ಒಂದು ಒಕ್ಕೂಟವನ್ನು ಮಾಡೋಣ. ಒಳಪಂಗಡಗಳ ಹಾವಳಿ ಪ್ರತಿಯೊಬ್ಬರಲ್ಲೂ ಸಹ ಜಾತಿ ನಿಂದನೆ ಪ್ರತಿಯೊಂದು ಸಹ ನಡೀತಾ ಇದೆ. ಇದನ್ನೇನಾದ್ರೂ ಮಾಡಿ ಒಗ್ಗೂಡಿಸೋದ್ರಲ್ಲಿ ಒಂದು ಕೆಲಸವನ್ನ ಮಾಡೋಣ ಅಂತೇಳಿ ಒಂದಿಷ್ಟು ಜನ ಸಾಧುಲಿಂಗಾಯ್ತು, ಒಂದಿಷ್ಟು ಜನ ಜಂಗಮರು, ಒಂದಿಷ್ಟು ಜನ ಗಾಣಿಗರು, ಒಂದಿಷ್ಟು ಜನ ಗೌಳಿಗರು, ಬಣಜಿಗರು, ಪಂಚಮಶಾಲಿ, ಹೀಗೆ ಎಲ್ಲರನ್ನೂ ಒಂದಿಷ್ಟು ಒಗ್ಗೂಡಿಸ್ಕೊಂಡ್ವಿ. ಒಗ್ಗೂಡಿಸ್ಕೊಂಡು ಕುತ್ಕೊಂಡು ಆಲೋಚನೆ ಮಾಡಿ ಸನ್ಮಾನ್ಯ ಕೆ ಸಿ ಈಶ್ವರಪ್ಪ ಸಾಹೇಬರು, ನಾವು ತಮಗೆಲ್ಲ ಓಪನ್ ಆಗಿ ಹೇಳ್ಬೇಕಂದ್ರೆ ಈಶ್ವರಪ್ಪ ಸಾಹೇಬರು ನಮಗೆ ಬಹಳ ಆತ್ಮೀಯವಾಗಿ ಹತ್ತಿರದಲ್ಲಿದ್ದಾರೆ. ಅವ್ರ ತಲೆ ಹಾಗೆ ಒಂದು ಸುಮ್ಮನೆ ಸಿಕ್ಕಂತ ಸಂದರ್ಭದಲ್ಲಿ ಒಂದು ಚರ್ಚೆಯನ್ನ ಮಾಡಿದೀವಿ. ಚರ್ಚೆಯನ್ನ ಮಾಡಿದಂತ ಸಂದರ್ಭ ಸನ್ಮಾನ್ಯ ಕೆ ಸಿ ಈಶ್ವರಪ್ಪನವರು ಬಹಳ ಒಳ್ಳೆ ಕೆಲಸ ಎಲ್ಲ ಸಮಾಜದಲ್ಲೂ ಸಹ ಒಡಕಿದೆ, ನಮ್ಮ ಕುರುಬ ಸಮಾಜದಲ್ಲೂ ಸಹ ಒಡಕಿದೆ. ಅದನ್ನ ಒಂದು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ಸಹ ಹೋರಾಟ ಮಾಡ್ತಾ ಇದ್ದೀವಿ. ಆದ್ರೆ ನೀವು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಬಹಳ ಚೆನ್ನಾಗಿದೆ, ಇದಕ್ಕೆ ನಾನು ಸಂಪೂರ್ಣ ಸಹಕಾರವನ್ನು ಕೊಡ್ತೀನಿ, ನಿಮ್ ಜೊತೆಗೆ ನಾನು ಇರ್ತೀನಿ, ಒಳ್ಳೆ ಕೆಲಸಕ್ಕೆ ನೀವು ಮುನ್ನುಗ್ಗಿ ಅಂತ ಹೇಳಿದಾಗ ನಾವು 10 ಜನ ಇರ್ತಕ್ಕಂಥ ಜನ ಹೋಗಿ ಒಂದು ಪೇರೆಂಟ್ ಬಾಡಿ ಅಂತ ಮಾಡ್ಕೊಂಡ್ವಿ. ಅದಾದ್ಮೇಲೆ 50 ಜನ ಒಂದು ಕಮಿಟಿಯಲ್ಲಿ ಸೇರ್ಕೊಂಡಿವಿ. ಅದಾದ ನಂತರ ಮತ್ತೆ ಒಂದು ಯುವಕರ ಸಂಘ ಅಂತ ಮಾಡಿದ್ವಿ, ಒಂದು ಮಹಿಳಾ ಘಟಕ ಅಂತ ಮಾಡಿದೀವಿ. ಒಂದೊಂದು ಕಮಿಟಿಯಲ್ಲಿ 50 ಜನ ನಿರ್ದೇಶಕರಾಗಿ ಆಯ್ಕೆ ಆಗ್ತಾ ಇದ್ದಾರೆ. ಆದ್ರೆ 150 ಜನ ಎಲ್ಲ ನಮ್ಮ ವೀರಶೈವ ಸಮಾಜದ ಬಾಂಧವರು ಒಂದು ಕಮಿಟಿಗಳನ್ನ ಮಾಡಿಕೊಂಡು ನಾವು ಈಗ ಪ್ರಸ್ತುತ ಶಿವ ಸಂಕಲ್ಪ ಉದ್ಘಾಟನೆಯನ್ನ ವೀರಶೈವ ಲಿಂಗಾಯತ ಒಕ್ಕೂಟವನ್ನು ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ವಿ. ಇಷ್ಟೇ ನಿರ್ಧಾರ ಮಾಡಿದ್ವಿ. ಯಾತಕ್ಕೋಸ್ಕರ ಇದು ಬಿಡ್ತು. ಇನ್ನು ಮುಂದಿನ ಕಾರ್ಯಕ್ರಮಗಳು ಏನೈತಿದ್ದು, ಇವತ್ತು ಉದ್ಘಾಟನೆ ಆಯ್ತು, ತಾವೆಲ್ಲ ಬಂದು ಸಾಕ್ಷಿ ಆಗ್ತಾ ಇದ್ರಿ, ನಾವೆಲ್ಲ ನೋಡ್ತಾ ಇದ್ವಿ. ಫಸ್ಟ್ ಇದು ನಾವು ಹಿಂದುತ್ವ ಅನ್ನತಕ್ಕಂಥ ಒಂದು ಅಜೆಂಡವನ್ನು ಇಟ್ಕೊಂಡು ಸನ್ಮಾನ್ಯ ಕೆ ಸಿ ಈಶ್ವರಪ್ಪನವ್ರ ತಲೆ ಮಾತಾಡಿದ್ವಿ. ಬರೀ ಈಶ್ವರಪ್ಪನವ್ರು ಮಾತಾಡಿದಷ್ಟೇ, ನೀವು ಬರೀ ಹಿಂದುತ್ವ ಬರೀ ಲಿಂಗಾಯತರಂತ ಅಷ್ಟೇ ಹೋಗ್ಬೇಡ್ರಿ, ಇವತ್ತು ನಮ್ಮ ಹಿಂದೂಗಳಿಗೆ ಸಾಕಷ್ಟು ಅನ್ಯಾಯ ಆಗ್ತಾ ಇದೆ. ಸಾಕಷ್ಟು ಅವರು ಉದಾಹರಣೆ ಕೊಟ್ಟು ಹೇಳಿದ್ರು, ಬಾಂಗ್ಲಾದೇಶದ ಉದಾಹರಣೆಯನ್ನು ಕೊಟ್ಟರು, ನಡೀತಕ್ಕಂಥ ದೌರ್ಜನ್ಯ ಬಗ್ಗೆ ಮಾತಾಡಿದ್ರು. ಹೀಗಾಗಿ ನೀವು ಹಿಂದುತ್ವ ಮತ್ತು ವೀರಶೈವ ಲಿಂಗಾಯತ ಎರಡೂ ಒಟ್ಟಿಗೆ ಮಾಡ್ತೀನಿ ಅಂದ್ರೆ ನಾನು ನಿಮ್ಮ ಜೊತೆಗೆ ಕೈ ಜೋಡಿಸಿ ನಿಮ್ಮ ಒಟ್ಟಿಗೆ ಇರ್ತೀನಿ ಅಂತಕ್ಕಂಥ ಮಾತನ್ನ ಸನ್ಮಾನ್ಯ ಕೆ ಸಿ ಈಶ್ವರಪ್ಪನವರಿದ್ರು. ಹೀಗಾಗಿ ನಾವು ಹಿಂದುತ್ವ ಮತ್ತು ವೀರಶೈವ ಲಿಂಗಾಯತ ಇದೆಲ್ಲ ಒಟ್ಟಿಗೆ ಹೋಗ್ಬೇಕಾದಂತ ಸಂದರ್ಭ. ಈಗ ಬರೀ ನಾವು ಇವತ್ತಿನ ದಿವಸ ನಾವು ಬರೀ ವೀರಶೈವ ಅಷ್ಟೇ ಒಂದು ಕಡೆಗೆ ಹೋಗ್ತೀವಿ ಅಂತಂದ್ರೆ ಇದು ಸಾಲದು. ಎಲ್ಲ ಬಲಿಷ್ಠವಾಗಿರ್ತಕ್ಕಂಥ ನಮ್ಮ ಹಿಂದೂ ಸಮಾಜವನ್ನು ಒಗ್ಗೂಡಿಸ್ತಕ್ಕಂಥ ಕೆಲಸವನ್ನು ಸಹ ನಾವು ಮಾಡಬೇಕಾಗಿದೆ. ಹೀಗೆ ಇವತ್ತು ಉದಾಹರಣೆಗೆ ನಮ್ಮ ವೀರಶೈವ ಸಮಾಜದಲ್ಲಿ ನಾವು ಎಷ್ಟು ಹಿಂದುಳಿದಿದ್ದೀವಿ, ನಮ್ಮ ಸಮಾಜಕ್ಕೆ ಆಗ್ತಕ್ಕಂಥ ಅನ್ಯಾಯ ಏನು. ಹಿಂದೆ ನಮ್ಮ ವೀರಶೈವ ಸಮಾಜಕ್ಕೆ ಶಾಸಕಾಂಗ ತಗೊಳ್ಳಿ, ನಾನು ಯಾರೋ ಒಬ್ಬರು ಮುಖಂಡರ ಮನೆಗೆ ಹೋಗಿದ್ದೆ, ನಮ್ಮ ಹಿರಿಯರ ಮನೆಗೆ ಹೋಗಿದ್ದೆ. ಹೋದಂತ ಸಮಯದಲ್ಲಿ ಹೇಳಿದ್ರು ಅವರು, ನೀವು ಮಾಡ್ತಕ್ಕಂಥದ್ದು ಬಹಳ ಒಳ್ಳೆ ಕೆಲಸ ಇದೆ. ಹಿಂದೆ ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗದಲ್ಲಿ ಎಷ್ಟು ಜನ ಇದ್ವಿ ನಾವು ವೀರಶೈವರು? 70ರಿಂದ 80 ಜನ ಇರ್ತಕ್ಕಂಥದ್ದನ್ನು ನಾವು ಸಹ ಕಂಡಿದ್ದೇವೆ. ಇವತ್ತು ಪ್ರಸ್ತುತ ವೀರಶೈವರು ನಾವು ಎಷ್ಟು ಜನ ಇದ್ದೀವಿ? ಯಾರಾದ್ರಾಗಿರ್ಬೋದು, ಜಂಗಮರಾಗಿರ್ಬೋದು, ಪಂಚಮಶಾಲಿ ಆಗಿರ್ಬೋದು, ನೊಣಬರಾಗಿ ಯಾರಾದ್ರಾಗಿರ್ಬೋದು, ಬರೀ ಕೇವಲ 35ರಿಂದ 40 ಜನಕ್ಕೆ ಶಾಸಕಾಂಗ ಆಡಳಿತ ಮಾಡ್ತಕ್ಕಂತಹ ಪಕ್ಷ ಆಡಳಿತದಲ್ಲಿ ಅಂದ್ರೆ ರಾಜಕಾರಣದಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥವ್ರು 35ರಿಂದ 40 ಜನಕ್ಕೆ ಇವತ್ತಿನ ದಿವಸ ನಮ್ಮ ಸಮಾಜ ಕುಸ್ತಿದೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಬಲಿಷ್ಠ ಸಮಾಜ ವೀರಶೈವ ಸಮಾಜ. ಇವತ್ತೇನಾದ್ರೂ ಒಂದು ಚುನಾವಣೆ ಅಂತ ಬಂದ್ರೆ ಮೊದಲು ವೀರಶೈವರಿಗೆ ಮುಂಚೂಣಿಯಲ್ಲಿರ್ತಕ್ಕಂಥದ್ದು ಕಾಲ. ಆದ್ರೆ ಆಡಳಿತದಲ್ಲಿ ನಾವೆಲ್ಲ ಹಿಂದಕ್ಕೆ ಹೋಗ್ತಾ ಇದ್ದೀವಿ. ಈಗ ನ್ಯಾಯಾಂಗ ತಗೊಳ್ಳಿ, ನ್ಯಾಯಾಂಗದಲ್ಲಿ ಯಾರಿದ್ದಾರೆ? ನಮ್ಮವರು ದೊಡ್ಡ ದೊಡ್ಡ ಹುದ್ದೆಯಲ್ಲಿ ರಾಜ್ಯಪಾಲರು ಯಾರಿದ್ದಾರೆ ಮತ್ತು ಇದರ ನ್ಯಾಯಮೂರ್ತಿಗಳು ಯಾರಿದ್ದಾರೆ? ನಾವು ಹಿಂದೆ ಉದಾಹರಣೆಗೆ ಅಷ್ಟೇ ಹೇಳ್ಬೋದು, ಒಂದಿಷ್ಟು ಅವರಿದ್ರು ಇವರಿದ್ರು ಅಂತ ಹೇಳಿ ಹೇಳ್ತಕ್ಕಂಥದ್ದು ನಾವು ಗಮನಿಸ್ತೀವಿ ಅಷ್ಟೇನೆ. ಮಲ್ಲಿಮಠ ಅವರ ಹೆಸರನ್ನ ಹೇಳ್ಬೋದು, ಹೀಗೆ ಒಂದಿಷ್ಟು ಹಲವಾರು ಹೆಸರುಗಳನ್ನ ನಾವು ಹೇಳ್ಬೋದು. ಹೀಗಾಗಿ ನ್ಯಾಯಾಂಗದಲ್ಲೂ ಸಹ ನಮ್ಮವ್ರು ಯಾರು ಇಲ್ಲ. ಅದೇ ರೀತಿಯಾಗಿ ಬನ್ನಿ ಕಾರ್ಯಾಂಗ.
ಯಾರು ನಮ್ಮನಲ್ಲಿ ವೀರಶೈವರು ಲಿಂಗಾಯತ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿದ್ದಾರೆ. ಪ್ರಸ್ತುತ ಹಳೆದನ್ನು ಹೋಲಿಸಿದ್ರೆ ಇವತ್ತು ಬೇರೆ ಜನಾಂಗದವರೇ IPS IAS KES ಮಾಡಿಕೊಂಡು ಎಲ್ಲರೂ ಸಹ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಬೇರೆ ಜನಾಂಗದವರು ಮುಂಚೂಣಿಯಲ್ಲಿ ಹೋಗ್ತಾ ಇದ್ದಾರೆ. ಏನಾಗಿದೆ ನಮ್ಮ ಸಮಾಜಕ್ಕೆ? ವೀರಶೈವ ಸಮಾಜ ಬಹಳ ದೊಡ್ಡದು, ಎತ್ತ ಹೋಗ್ತಾ ಇದ್ದೇವೆ ನಾವು. ಇಷ್ಟೇ ಸಮಾಜ ಬಾಂಧವರೇ, ನಿಮ್ಮಲ್ಲಿ ಕಳಕಳಿ ಮಾಡ್ಕೊತಾ ಇರೋದಿಷ್ಟೇನೆ. ನಾವೆಲ್ಲ ಒಗ್ಗೂಡ್ಲಿಲ್ಲ ಅಂದ್ರೆ ಇನ್ನೂ ಸಹ ನಮಗೆ ಉಳಗಾಲ ಇಲ್ಲ. ಮುಂದೂ ಸಹ ನಾವೆಲ್ಲ ಒಗ್ಗೂಡಬೇಕು. ಶಾಸಕಾಂಗದಲ್ಲಿ ಮುಂದೆ ಇರಬೇಕು, ನ್ಯಾಯಾಂಗದಲ್ಲಿ ಮುಂದೆ ಇರಬೇಕು, ಕಾರ್ಯಾಂಗದಲ್ಲಿ ಮುಂದೆ ಇರಬೇಕು. ಎಲ್ಲದರಲ್ಲೂ ಸಹ ನಮ್ಮ ವೀರಶೈವ ಸಮಾಜ ಮೊದಲು ಹೇಗಿತ್ತೋ ಆ ರೀತಿಯಲ್ಲಿ ಬರಬೇಕು. ಅದಕ್ಕೋಸ್ಕರ ನಾವು ಮಕ್ಕಳಿಗೆ ಈ ಶಿವಸಂಕಲ್ಪ ಸಂಸ್ಥೆ ವತಿಯಿಂದ ಮುಂದಿನ ದಿನಮಾನಗಳಲ್ಲಿ ಉದ್ದೇಶಗಳನ್ನು ಹಾಕಿಕೊಂಡಿರ್ತಕ್ಕಂಥದ್ದು. ನಮ್ಮ ಸಮಾಜ ಬಾಂಧವರು ಕಡು ಬಡವರು ಯಾರು ಇದ್ದಾರೋ, ಇಲ್ಲ ವಿದ್ಯಾವಂತರು ಇದ್ದಾರೋ, ಬುದ್ಧಿವಂತರಿದ್ದಾರೋ ಅಂತವರನ್ನು ಹುಡುಕಿ ಬಿಟ್ಟು ಅವರಿಗೆ ಯಾವುದು ವಿಜ್ಞಾನದಲ್ಲಿ ಮುಂದುವರಿತಾ ಇದ್ದಾರ ಸಹಾಯಧನವನ್ನ ಕೊಡ್ತಕ್ಕಂಥದ್ದು. ಸ್ಪೋರ್ಟ್ಸ್ ಅಲ್ಲಿ ಮುಂದಿದ್ದಾರ ಅವರಿಗೆ ಸಹಾಯಧನವನ್ನು ಕೊಟ್ಟು ಅವರಿಗೆ ಮೇಲೆತ್ತಕ್ಕಂಥ ಕೆಲಸವನ್ನು ಮಾಡೋದು. ಮತ್ತು IAS KES ಹೀಗೆ ಹಲವಾರು ಮುಂಚೂಣಿಯಲ್ಲಿರ್ತಕ್ಕಂಥ ಹುದ್ದೆಗಳಿಗೆ ಟ್ರೈನಿಂಗ್ ಅಂತ ತೆಗೆದುಕೊಳ್ಬೇಕಾ, ಅದಕ್ಕೆ ಸಪೋರ್ಟ್ ಅನ್ನು ಮಾಡ್ತಕ್ಕಂಥದ್ದು. ಸಾಧ್ಯವಾದರೆ ಮುಂದಿನ ದಿನಮಾನಗಳಲ್ಲಿ ಈ ಒಕ್ಕೂಟ IAS KES ಕೋಚಿಂಗ್ ಕ್ಲಾಸ್ ಅನ್ನು ಸಹ ತೆಗೆಯುವ ನಿಟ್ಟಿನಲ್ಲಿ ಈ ಶಿವಸಂಕಲ್ಪ ಹೋಗ್ಬೇಕಾಗಿರತಕ್ಕಂಥ ವಿಚಾರ ಇವತ್ತಿನ ದಿವಸ. ನಾವು ಬಸವಣ್ಣವರು ಈ ಒಳಪಂಗಡ ಬಗ್ಗೆ ನಾವೆಲ್ಲ ಹೊಡೆದಾಡ್ತಾ ಇದ್ವಿ. ಕುಲ ಎಂದು ಯಾಕೆ ಹೊಡೆದಾಡ್ತೀವಿ ಅಂತೇಳಿ ಅಂದಿನಿಂದ ಮೊದಲು ನಮ್ಮ ವೀರಶೈವ ಧರ್ಮ ಸಂಸ್ಥಾಪಕರು ಯಾರಪ್ಪ ಅಂತಂದ್ರೆ ನಾವು ಹೇಳ್ತೀವಿ ಜಗದ್ಗುರು ಪಂಚಾಚಾರ್ಯರು ಅಂತ ಹೇಳ್ತೀವಿ. ಇಷ್ಟಲಿಂಗವನ್ನ ಪರಿಕಲ್ಪನೆ ಮೊದಲೇ ಇತ್ತು ವೀರಶೈವ ಸಮಾಜಕ್ಕೆ. ಆದರೆ ಬಸವಣ್ಣವರು 12ನೇ ಶತಮಾನಕ್ಕೆ ಬ್ರಾಹ್ಮಣ ಧರ್ಮದಿಂದ ವೀರಶೈವ ಧರ್ಮದತ್ತ ವಾಳ್ತಾರೆ. ಯಾತಕ್ಕೋಸ್ಕರ ವಾಳ್ತಾರೆ? ವೀರಶೈವ ಧರ್ಮ ಬಹಳ ಸರಳವಾಗಿರ್ತಕ್ಕಂತಹ ಧರ್ಮ. ಇಲ್ಲಿ ಆಚರಣೆಗಳು, ಸಮಾನತೆ ಎಲ್ಲದೂ ಸಹ ವೀರಶೈವ ಧರ್ಮದಲ್ಲಿ ಇದೆ ಅಂತಕ್ಕಂಥದ್ದನ್ನ ಗಮನಿಸ್ತಾರೆ ಬಸವಣ್ಣವರು. ವೀರಶೈವ ಏನು, ವೀರಶೈವ ಅಂದ್ರೆ ಏನು ಅಂತಕ್ಕಂಥದ್ದನ್ನ ಅವರು ವಿಚಾರ ಮಾಡಿ ನೋಡಿದಾಗ ವೀರಶೈವ ಲಿಂಗ ತತ್ವ, ಈ ಲಿಂಗವನ್ನು ಪೂಜೆ ಮಾಡೋದಕ್ಕೆ ವೀರಶೈವ ಧರ್ಮದವರು ಇವರೆಲ್ಲ ಅಂತೇಳಿ ವಿಚಾರವನ್ನು ಮಾಡಿ ಪ್ರತಿಯೊಬ್ಬರಿಗೂ ಸಹ ಕರೀತಾರೆ. ನೀನು ಐದಕ್ಕಿ ಕೆಲಸವನ್ನು ಮಾಡು, ಮೊಳಗಿ ಮಾರಯ್ಯ ಆಗು, ಮಾದಾರ ಚೆನ್ನಯ್ಯ ಆಗು, ಹೀಗೆ ಹೀಗೆ ಹಲವಾರು ಹುದ್ದೆಗಳನ್ನ ಅವರವರ ವೃತ್ತಿ ಮೇಲೆ ಕೊಡ್ತಾರೆ. ದೋಹರ ಕಕ್ಕಯ್ಯ ಆಗು, ಅಂಬಿಗರ ಚೌಡಯ್ಯ ಆಗು. ಅಂದ್ರೆ ಯಾರು ಧ್ವನಿಯನ್ನು ನುಡಿಸ್ತಾರೋ ಅವರಿಗೆ ನೀನು ಅಂಬಿಗರ ಚೌಡಯ್ಯ, ಶಿವಶರಣ ಅಂಬಿಗರ ಚೌಡಯ್ಯ ಅಂತ ಹೇಳಿದ್ರು. ಹೀಗೆ ಅವರವರ ಗಾನಗಳನ್ನು ತೆಗಿತಕ್ಕಂಥವರಿಗೆ ಗಾಣಿಗನಾಗು, ಅಂದ್ರೆ ಎಣ್ಣೆಯನ್ನು ತೆಗೆತಕ್ಕಂಥ ವೃತ್ತಿಯಲ್ಲಿ ನೀನು ಮುಂದುವರಿ. ಹೀಗೆ ಹಲವಾರು ಅವ್ರ ವೃತ್ತಿಗಳನ್ನ ಬಸವಣ್ಣವರು ಗುರುತಿಸ್ತಾರೆ. ಗುರುತಿಸಿ ಅವ್ರಿಗೆ ಗೌರವವನ್ನು ಕೊಡ್ತಾರೆ. ಗೌರವವನ್ನು ಕೊಟ್ಟು ಈ ರೈತರ ಮುದ್ದಣ್ಣ ಅಂತೇಳಿ, ಒಕ್ಕಲಿಗೆ ಮುದ್ದಣ್ಣ ಅಂತ ಹೇಳಿ, ಹೀಗೆ ಹಲವಾರು ಹೆಸರುಗಳನ್ನು ಕೊಟ್ಟು ಒಕ್ಕಲಿಗೆ ಮಾಡೋನು, ಒಕ್ಕಲಿಗೆತನ ಮಾಡು ಅಂತ ಹೇಳಿ ಹೀಗೆ ಬಸವಣ್ಣವರು ಎಲ್ಲರಿಗೂ ಒಂದೊಂದು ವೃತ್ತಿಯನ್ನು ಕೊಡ್ತಾರೆ. ವೃತ್ತಿಗೆ ಒಂದೊಂದು ಹೆಸರಿರ್ತಾರೆ. ಆದ್ರೆ ಇವತ್ತಿನ ದಿವಸ ನಮ್ಮ ದುರಾದೃಷ್ಟ ಅದನ್ನೇ ಇವತ್ತಿನ ದಿವಸ ನಾವು ಜಾತಿಯಾಗಿ ಮಾರ್ಪಡ್ಕೊಂಡ್ವಿ. ಜಂಗ ಕಟ್ಟೆ, ಕುರುದಾನ, ಭಿಕ್ಷೆ ಬೇಡಿ, ಊರಿಗೆ ಜಾಗೃತಿಯನ್ನು ಗಳಿಸು, ಧರ್ಮ ಬೋಧನೆ ಮಾಡು, ನೀನು ಜಂಗಮನಾಗಿ ಜೋರಿಗೆ ಕಟ್ಕೊಂಡು ಹೋಗು, ಜಂಗ ಕಟ್ಕೊಂಡು ಹೋಗು ಅಂತ ಹೇಳಿದ್ರು. ಇವತ್ತು ನಾವು ಜಾತಿಯಲ್ಲಿ ಜಂಗಮರಾಗಿ ನಡೀತೇವೆ. ಹೀಗೆ ಹಲವಾರು ಕಾರ್ಯಕ್ರಮಗಳನ್ನ ಬಸವಣ್ಣವರು ನಮ್ಮ ವೀರಶೈವ ಧರ್ಮಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಇವತ್ತೇನಾದ್ರೂ ಬಸವಣ್ಣವರು ಇದ್ದಿದ್ರೆ ಬಹಳ ಮನಸ್ಸಿಗೆ ನೋವನ್ನು ಮಾಡ್ಕೊಂಡರು. ಮಾತೆತ್ತಿದ್ರೆ ನಮ್ಮಲ್ಲಿ ಒಳ ಪಂಗಡಗಳನ್ನ ಒತ್ತನ್ನು ಕೊಡ್ತಾ ಇದೀವಿ. ಸಮಾಜ ಬಾಂಧವರೇ, ಹೆಚ್ಚೇನು ನಾನು ಮಾತಾಡೋದಿಲ್ಲ. ಇದು ಕಳಕಳಿಯಿಂದ ಆಗಿರ್ತಕ್ಕಂಥ ಈ ಸಂಘಕ್ಕೆ ಮುಂದಿನ ನಿರ್ಮಾಣಗಳಲ್ಲಿ ನಿಮ್ಮೆಲ್ಲರ ಬೆಂಬಲವೂ ಸಹ ನಮಗೆ ಬೇಕು. ಈ ಸಂಘ ಇಷ್ಟಕ್ಕೆ ಬಿಡೋದಿಲ್ಲ. ನಾವು ಇನ್ನು ಹಲವಾರು ಕಾರ್ಯಕ್ರಮಗಳನ್ನ ಈ ಸಂಘದಲ್ಲಿ ನಾವು ಆಯೋಜನೆ ಮಾಡ್ಕೊಂಡಿದ್ದೀವಿ. ಈ ಕೆಲಸಗಳನ್ನ ನಾವೆಲ್ಲ ಮಾಡಬೇಕು ಅಂದ್ರೆ ನಿಮ್ಮ ಸಹಕಾರ ನಮಗೆ ಹೆಚ್ಚೆಚ್ಚು ಬೇಕಾಗತ್ತೆ. ಹೀಗೆ ನಮ್ಮ ವೀರಶೈವ ಶಿವ ಸಂಕಲ್ಪ ಹುಟ್ಟಿ ಬಂತು. ಇವತ್ತಿನ ದಿವಸ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಇವತ್ತಿನ ದಿವಸ ಉದ್ಘಾಟನೆ ಆಗ್ತಕ್ಕಂಥದ್ದು ಇದೆಲ್ಲ ನಮಗೆ ಬಹಳ ಸಂತಸವನ್ನು ತಂದಿದೆ. ಸಮಾಜ ಬಾಂಧವರು ನಾವು ಮನೆಗೆ ಹೋಗಿ ಕರೆದಂತ ಸಂದರ್ಭದಲ್ಲಿ ನಮ್ಮ ಕಮಿಟಿಯವರು 150 ಜನ ನಾವಿದೀವ್ರಿ. 150 ಜನನು ಸಹ ಪ್ರತಿಯೊಬ್ಬರ ಮನೆಗೆ ಹೋಗಿ ತಮ್ಮ ಮದುವೆಗೆ ಇನ್ವಿಟೇಷನ್ ಕೊಟ್ಟಂಗೆ ಸಮಾಜದ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ಎಲ್ಲರನ್ನು ಸಹ ಅಕ್ಷತೆ ಕೊಟ್ಟು ಕರೆದ ಹಾಗಾಗಿದೆ.
ಯಾತಕ್ಕೋಸ್ಕರ ಸಮಾಜವನ್ನ ಇಲ್ಲಿ ಒಂದು ಕಡೆ ಒಗ್ಗೂಡಿಸತಕ್ಕ ಆಲೋಚನೆಯನ್ನು ಮಾಡ್ತಕ್ಕಂಥದ್ದು. ಯಾರೋ ಒಬ್ಬರನ್ನ ಸಾಕಷ್ಟು ಟೀಕೆ ಟಿಪ್ಪಣಿಗಳು ಬಂದು ಇದರೊಳಗೆ ಯಾವ ವ್ಯಕ್ತಿಯನ್ನು ಸಹ ಓಲೈಕೆ ಮಾಡಲಿಕ್ಕೆ ಈ ಶಿವ ಸಂಕಲ್ಪ ಹುಟ್ಟಿಲ್ಲ, ಮುಂದೂ ಸಹ ಯಾವುದೋ ಒಂದು ವ್ಯಕ್ತಿಗೋಸ್ಕರ ಓಲೈಕೆ ಮಾಡ್ಲಿಕ್ಕೋಸ್ಕರ ಈ ಶಿವ ಸಂಕಲ್ಪ ಅಲ್ಲ ಅಂತಕ್ಕಂಥ ಮಾತನ್ನು ಇವತ್ತು ದಿವಸ ತಮ್ಮ ಮುಂದೆ ನಾನು ಸ್ಪಷ್ಟವನ್ನು ಪಡಿಸ್ತಾ ಇದ್ದೀನಿ. ಎಲ್ಲ ಒಂದಾಗಿ ಹೋಗೋಣ, ಒಗ್ಗಟ್ಟಿನಿಂದ ಹೋಗೋಣ, ಈ ಸಮಾಜವನ್ನು ಕಟ್ಟುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡೋಣ ಅಂತ ಹೇಳಿ